ಎಲ್ಲ ದೊಡ್ಡವ್ರು ಮಾತಾಡ್ಬಿಟ್ಟಿದ್ದಾರೆ ನಮ್ಮ ಪಾಯಿಂಟ್ಸ್ಗಳೆಲ್ಲ. ಬಟ್ ಸ್ಟಿಲ್ ಆ್ಯಕ್ಟಿಂಗ್ ಅಂತ ಬಂದಾಗ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಪಾಯಿಂಟಲ್ಲಿ ಆ ಕತೆ ಹೇಳ್ತೀನಿ, ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ ಅದನ್ನು ಹೇಳ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಅಂತ ಆಫೀಸ್ಗೆ ಹೋದಾಗ ಪೂರ್ತಿ ಕತೆ ಹೇಳಿದ್ರು. ನನಗೆ ಅರ್ಥ ಆಗದೆ ಯಾಕೆ ಇಷ್ಟು ಕತೆ ಹೇಳ್ತಾ ಇದ್ದಾರೆ ಅಂತ. ಬೇರೆ ಸಿನಿಮಾಗಳಿಗೆ ಹೋದಾಗ ವಿ ವರ್ ಕ್ಲೂಲೆಸ್, ಅಂದರೆ ಇನ್ನೊಬ್ಬ ಆರ್ಟಿಸ್ಟಾಗಿ ನಿಂತ್ಕೊಂಡಾಗ ಅಲ್ಲಿ ಏನು ನಡೆಯುತ್ತೆ ಅಂತ ಅಲ್ಲಿ ನಡೆಯೋದು. ಆವಾಗ ನಾವು 100% ಕೊಡೋಕ್ಕಾಗಲ್ಲ ಆ್ಯಸ್ ಅನ್ ಆರ್ಟಿಸ್ಟ್. ನನಗೆ ಕಂಪ್ಲೀಟ್ ಕತೆ ಹೇಳಿದ್ದಾನೆ, ಕಂಪ್ಲೀಟಾಗಿ ಫ್ರೇಮ್ ವೈಸ್ ಕತೆ ಹೇಳಿದ್ದಾನೆ, ಅದನ್ನು ಎಡಿಟಿಂಗ್ ವರ್ಷನ್ ಏನಂತ ಇಟ್ಕೊಂಡಿದ್ದು ಅದನ್ನೆಲ್ಲ ಹೇಳಿದ್ದಾನೆ. ಸೊ ಇಟ್ ವಾಸ್ ವೆರಿ ಈಸಿ ನನಗೆ ಆ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಬೇಕಾದಾಗ. ಆ್ಯಂಡ್ ನನ್ನ ಜೊತೆಗಾರರು ಅಶ್ವಥ್ ಸರ್ ಅವರು ಇನ್ನೊಂದಿಷ್ಟು ಪುಷ್ ಮಾಡಿದರು, ಅವರು ಒಂದು ಸ್ವಲ್ಪ ಟಿಪ್ಸ್ ಕೊಟ್ಟರು. ಅವರು ನಮ್ಮ ಕೆಮಿಸ್ಟ್ರಿ ಕ್ಯಾಮ್ರಾ ಶುರು ಆಗೋಕ್ಕೂ ಮುಂಚೆ ಒಂದು ಸ್ವಲ್ಪ ಕುತ್ಕೊಂಡು ಡಿಸ್ಕಷನ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಬಂತು. ಅದನ್ನು ನೀವು ತೆರೆ ಮೇಲೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಬೇಕು. ಬಟ್ ಅದು ಹಾಗೆ ಬರೋದಕ್ಕೆ ಕಾರಣ ಅವರೇ. ಕಂಪ್ಲೀಟ್ ಕತೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಹೇಳಿ ಅವ್ರ ಹತ್ರ ಕಂಪ್ಲೀಟಾಗಿ ನಾವು ಬೇರೆ ಹಾಲಿವುಡಲ್ಲಿ ಬೇರೆ ಕಡೆ ನೋಡಿದಾಗ ಏನಪ್ಪ ಚಿಕ್ಕ ರೋಲು ಇಷ್ಟೇ ಇದ್ದಾರೆ, ಬಂದು ಹೋದ್ರು ಆದರೂ ಎಷ್ಟೊಂದು ಛಾಪ್ ಮೂಡಿಸಿದ್ದಾರೆ ಅಂತ ಮಾತಾಡ್ತೀವಿ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಅವ್ರಿಗೂ ಕತೆ ಗೊತ್ತಿರಬೇಕು, ಏನು ನಡೀತಾ ಇದೆ ಅಂತ ಗೊತ್ತಿರಬೇಕು. ಹಾಗೆ ಗೊತ್ತಾಗ ಕಾರಣ ಆಗಿದ್ದಕ್ಕೇನೆ ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಒನ್ ಮೋರ್ ಪಾಯಿಂಟ್, ವೇಣು ಸರ್ ಹೇಳಿದ್ರು ಅಗ್ರಿಮೆಂಟ್ ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ ಪ್ರೊಡ್ಯೂಸರ್ ಆಗಿ ನನಗೆ ಎಷ್ಟೊಂದು ಖುಷಿ ಆಯಿತು ಅಂದರೆ, ಇಂಥವ್ರು ಡೈರೆಕ್ಟರ್ ಸಿಕ್ಬಿಟ್ರೆ ನಾನು ಇಷ್ಟು ಬಜೆಟು ಅಂತ ಬಿಟ್ಕೊಂಡು ಬಂದಿರ್ತೀನಿ, ನಾಳೆ ಮನೆ ಮಠ ಮಾರ್ಕೊಳ್ಳೋ ಅವಶ್ಯಕತೆ ಬರಲ್ಲ, ನಾನು ಅಷ್ಟೇ ಬಜೆಟಲ್ಲಿ ಸಿನಿಮಾ ಮಾಡ್ತೀನಿ. ಯಾಕೆಂದ್ರೆ ನಾನು ಪಾರ್ಥನ ಪ್ರಪಂಚ ಮಾಡಿದಾಗ ಆಲ್ಸೋ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಮಾಡಿದ್ದೀನಿ, ಆ ಕತೆ ಬೇಡ, ವಿಲ್ ಡಿಸ್ಕಸ್ ಇಟ್ ಸಮ್ ಅದರ್ ಟೈಮ್. ಅದನ್ನ ಕೈ ಸುಟ್ಕೊಂಡ್ಮೇಲೆ ನಾನು ಸೆಕೆಂಡಿಗೆ ಬಂದಿರೋದು. ಸೊ ಇವರು ಹೇಳಿದ ಪ್ರಕಾರ ಇಷ್ಟು ಬಜೆಟಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಬೇರೆ. ಎಲ್ಲರೂ ಹೇಳ್ತಾರೆ ಮ್ಯಾಮ್ ಇಷ್ಟು ಬಜೆಟ್ ಇದೆ, ಒಂದು 5 ಕೋಟಿಲಿ ಮಾಡ್ತೀನಿ ಮ್ಯಾಮ್ ಸಿನಿಮಾ ಅಂತ. 5 ಕೋಟಿ 10 ಯಾವಾಗ ಆಗುತ್ತೋ, 8 ಆಗುತ್ತೋ, 9 ಆಗುತ್ತೋ ಭಗವಂತನಿಗೆ ಗೊತ್ತು. ಆದರೆ ಇಷ್ಟರಲ್ಲಿ ಮಾಡ್ತೀನಿ, ಬರೀ ಮಾತಲ್ಲ, ಅಗ್ರಿಮೆಂಟಲ್ಲಿ ಏನು ಪೇಪರ್ಗೆ ಏನು ಬೆಲೆ ಇದೆ ಇವತ್ತು ಅಂತ ನಮಗೆಲ್ಲ ಗೊತ್ತು. ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿ ಅದರ ಪ್ರಕಾರನೇ ಮಾಡಿದ್ದಾರೆ. ಇದರಲ್ಲಿ 2 ವಿಷಯಗಳು. ಒಂದು, ಅವ್ರು ಅಷ್ಟರ ಮಟ್ಟಿಗೆ ತಯಾರಿರಬೇಕು, ಕಂಪ್ಲೀಟ್ಲಿ ಪ್ರಿಪೇರ್ಡ್ ಟು ಮೇಕ್ ದ ಮೂವಿ. ಇನ್ನೊಂದು, ಧೈರ್ಯ ಇರಬೇಕು. ನಾನು ಕೇಳಿದೆ ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಏನು ನಾನು ಹಾಕಬೇಕು, ನೀನು ಪ್ರೊಡ್ಯೂಸರ್ ಆಗ್ತೀಯ, ಅಯ್ಯೋ ಅಷ್ಟೆಲ್ಲಿದೆ ಮತ್ತು ಹೇಗೆ, ಅಷ್ಟರಲ್ಲೇ ಮಾಡ್ತೀನಿ. ಹೆಚ್ಚು ಕಡಿಮೆ ಆಗಲಿಲ್ಲ ಇಲ್ಲಿವರೆಗೂ. ಆ್ಯಂಡ್ ಹಿ ವಾಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ಕೇಳಿದಾಗೆಲ್ಲ ಹೇಳಿದ್ದಾರೆ. ಅವರ ಪ್ರತಿಯೊಂದು ಸಿನಿಮಾ ಹಂತದಲ್ಲೂ ನನ್ನನ್ನು ಅಲ್ಲಿಗೆ ಅಲೌ ಮಾಡಿದ್ದಾರೆ. ನಾನು ಎಡಿಟಿಂಗ್ ನೋಡ್ತೀನಿ, ಬನ್ನಿ ಮೇಡಮ್ ನೋಡಿ, ನಾನು ಒಂದು ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ಬನ್ನಿ ನೋಡಿ, ಯಾವ ಹಂತದಲ್ಲೂ ಸಿನಿಮಾ ಬಜೆಟ್ ಮೀರೇ ಇಲ್ಲ. ಸೊ ದಟ್ ವಾಸ್ ವೆರಿ ಗುಡ್. ನನಗೆ ಪ್ರೊಡ್ಯೂಸರ್ ಆಗಲಿ ತುಂಬ ಖುಷಿ ಆಯಿತು. ನನಗೆ 1 ಕೋಟಿ ಅಂದರೆ 1 ಕೋಟಿ, 2 ಕೋಟಿ ಅಂದರೆ 2 ಕೋಟಿ ಅಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಸಿನಿಮಾ ಮಾಡೋರು. ವಿ ವರ್ ವೆರಿ ಶೋರ್ ಟು ಕಮ್ ಅಪ್, ಬರೋಕ್ಕೆ ನಮಗೆ ಖುಷಿ ಇರುತ್ತೆ. ಇದು ನಿಜವಾಗ್ಲೂ ಒಂದು ಅದ್ಭುತವಾದ ಏನಂತಾರೆ ಅಥವಾ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಇಂಡಸ್ಟ್ರಿ ಅನ್ಬಹುದು. ಗೊತ್ತಿಲ್ಲ, ನಾಳೆ 100 ಜನ ಸ್ಕ್ರಿಪ್ಟ್ ಹಿಡ್ಕೊಂಡು ಸಿನಿಮಾ ಮಾಡ್ತೀನಿ ಅಂತ ಬಂದವರು ಇಷ್ಟರಲ್ಲಿ ಅಗ್ರಿಮೆಂಟ್ ಹಾಕಿ ಮಾಡಿದಾರಂತಪ್ಪ ಶಬರಿ ಡೈರೆಕ್ಟ್ರು, ನೀವು ಹಾಗೇನಾದರೂ ಮಾಡ್ತೀರಾ ಅಂತಂದ್ರೆ ಅಲ್ಲೇ ಫಿಲ್ಟರ್ ಆಗೋಗ್ತಾರೆ. ಮಾಡೋ ತಾಕತ್ತಿದ್ರೆ ಉಳ್ಕೋತಾರೆ, ಇಲ್ಲ ಅಂದ್ರೆ ಫಿಲ್ಟರ್ ಆಗೋಗ್ತಾರೆ. ಸೊ ಅದನ್ನ ಇಂಡಸ್ಟ್ರಿಗೆ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಸೊ ಇದು ಬಗ್ಗೆನೂ ತುಂಬ ಮಾತಾಡ್ತಾ ಇದ್ದೀವಿ ಎಲ್ಲರೂ. ಅಫ್ಕೋರ್ಸ್ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ. ಇನ್ನು ಸಮರ್ಥ್, ಐ ಮೆಟ್ ಹಿಮ್ ಡ್ಯೂರಿಂಗ್ ದ ಶೂಟ್ಸ್, ಡಬ್ಬಿಂಗ್ ಟೈಮಲ್ಲೂ ಮೀಟ್ ಮಾಡಿದ್ದೀನಿ. ವೆರಿ ವೆರಿ ಗುಡ್ ಆರ್ಟಿಸ್ಟ್. ಆಮೇಲೆ ಈಸ್ ಅ ಡೈರೆಕ್ಟರ್ಸ್ ಆರ್ಟಿಸ್ಟ್. ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನ ಮಾಡ್ತಾರೆ. ಎಕ್ಸ್ಕ್ಯೂಸ್ ಮೀ, ಎಸ್, ಯಾ, ಓಕೆ ಓಕೆ. ವಿನಯ್ ಪ್ರಸಾದ್ ಮ್ಯಾಮ್, ಓಕೆ, ಅವರು ಮುಂಚೆನೆ ಇಷ್ಟೇ ಬಜೆಟ್ಗೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ರು. ಲವ್ಲಿ ಸರ್. ಇಫ್ ಇಟ್ ಇಸ್ ಸೋ, ಯಾವುದೋ ಲಕ್ಷ್ಮಿ, ಇಲ್ಲ ಲಕ್ಷ್ಮೀನಾರಾಯಣನ ಪ್ರಪಂಚವೇ ಬೇರೆ. ಓಕೆ, ಖಂಡಿತ ನೋಡ್ತೆ. ಓಕೆ, ಯಾವಾಗ ಆಗಿದ್ದು ಸರ್ ಇದು? ಓಕೆ, 4-5 years ಬ್ಯಾಕ್ ವಿನಯ್ ಪ್ರಸಾದ್ ಮೇಡಮ್ ಮಾಡಿದರೆ, ನಮಗೆಲ್ಲ ಗೊತ್ತು ವಿನಯ್ ಪ್ರಸಾದ್. ಅದು ಚಾಲ್ತಿಯಲ್ಲಿ ಬರಬೇಕಲ್ವಾ? ಸೊ ಲೆಟ್ಸ್ ಅಂದರೆ ಈ ಪಾಯಿಂಟ್ನ ಜಾಸ್ತಿ ಸ್ಟ್ರೆಸ್ ಮಾಡಿ ನಾವು ಪುಷ್ ಮಾಡೋಣ. ಪ್ರೊಡ್ಯೂಸರ್ಗಳು ಉಳ್ಕೋತಾರೆ. ಸರ್, ನೀನು ಇಷ್ಟೇ ಸಿನಿಮಾ ಮಾಡ್ತೀನಿ ಅಂತ ಬಂದವರು
ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಬಜೆಟ್ ಹಾಕೋತೀವಿ, ಆ ಸಿನಿಮಾಲೇ ಒದ್ದಾಡಲ್ಲ ನಾವು. ಅಥವಾ ಸಿನಿಮಾ ಎಲ್ಲ ಮಾಡ್ಬಿಟ್ಟು ರಿಲೀಸಿಗೆ ಇನ್ನೊಬ್ರು ಕೈಕಾಲು ಹಿಡ್ಕೊಳ್ಳೋ ಅವಶ್ಯಕತೆ ಬರಲ್ಲ ಪ್ರೊಡ್ಯೂಸರ್ಸ್ಗೆ. ಆಗಿದೆ, ಇಟ್ಸ್ ಅ ವಂಡರ್ಫುಲ್. ಗೊತ್ತಿರಲಿಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ಫಾರ್ಮೇಶನ್. ಖಂಡಿತ ಸಿನಿಮಾ ನೋಡ್ತೀನಿ ನಾನು. ಅದನ್ನ ಶ್ರೀ ಅವ್ರು ಮತ್ತೆ ಮಾಡಿದ್ದಾರೆ. ಇದನ್ನ ಒಂದು ಏನಂತಾರೆ ಅಭ್ಯಾಸ ಮಾಡ್ಕೊಳ್ಳೋಣ ಅಲ್ವಾ. ಲೆಟ್ಸ್ ಆಲ್ ದ ಡೈರೆಕ್ಟರ್ ಕಮ್ ವಿತ್ ಕಾನ್ಫಿಡೆನ್ಸ್ ಸೇಯಿಂಗ್ ಇಷ್ಟರಲ್ಲೇ ಮಾಡ್ತೀನಿ ನಾನು, ಯಾಕೆಂದ್ರೆ ಅವ್ರ ಪ್ರಿಪ್ರೇಷನ್ ನಮಗೂ ಗೊತ್ತಾಗುತ್ತೆ. ವೆರಿ ನೈಸ್. ಸಮರ್ಥ್ ವಾಸ್ ಅ ವಂಡರ್ಫುಲ್ ಆರ್ಟಿಸ್ಟ್, ವಾಸ್ ಅ ವೆರಿ ಗುಡ್ ಕೋ ಸ್ಟಾರ್. ಅವನಿಗೆ ನಾನು ಅವತ್ತು ಹೇಳ್ತಾ ಇದ್ದೆ, ರಂಗಭೂಮಿಲಿ ಮಾಡಿದ್ದೀರಾ, ಒಳ್ಳೆ ಲಾಂಚ್ ಸಿಕ್ಕಿದೆ ನಿಮಗೆ. ಶ್ರೀ ನಿಮ್ಮನ್ನ ಎತ್ತಿ ಹಿಡ್ದಿದ್ದಾರೆ. ಎಲ್ಲ ಇದೆ ಇದರಲ್ಲಿ, ಫೈಟ್ಸ್ ಇದೆ, ಎಮೋಷನ್ಸ್ ಇದೆ, ನಿಮಗೆ ಸಾಂಗ್ಗಳಿದೆ, ಪರ್ಫಾರ್ಮೆನ್ಸ್ಗೆ ಇಷ್ಟೊಂದು ಸ್ಪೇಸ್ ಇದೆ. ಸಮರ್ಥ್ ಹ್ಯಾಸ್ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾನೆ. ತೆರೆ ಮೇಲೆ ನೀವೆಲ್ಲ ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು. ಸಮರ್ಥ್ ಒಬ್ಬ ಒಳ್ಳೆ ಉತ್ತಮ ನಾಯಕನಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಸೇಮ್ ವಿತ್ ಹೀರೋಯಿನ್. ಅವ್ರು ನಾನು ಫಸ್ಟ್ ಸೀನ್ ಹೋದಾಗ ಶಿ ವಾಸ್ ಮೈ, ಅಂದರೆ ಅವ್ರು ಮುಗಿದ ತಕ್ಷಣ ನನ್ನ ಸೀನ್ ಇತ್ತು, ಮಾತಾಡಿದ್ದೀನಿ. ಶಿ ವಾಸ್ ವೆರಿ ಗುಡ್ ಆನ್ ಸ್ಕ್ರೀನ್. ತುಂಬ ಚಂದ ಕಾಣಿಸ್ತಾರೆ ಕೂಡ ಸ್ಕ್ರೀನ್ ಮೇಲೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಮಗು, ಶಿ ವಾಸ್ ಆಲ್ಸೋ ಬ್ಯೂಟಿಫುಲ್. ಪ್ರತಿಯೊಂದನ್ನು ಎಡಿಟಿಂಗ್ ಟೈಮಲ್ಲೂ ನಾನು ಏನೇನು ಎಕ್ಸ್ಟ್ರಾ ಫುಟೇಜಸ್ನೆಲ್ಲ ನೋಡಿದ್ದೀನಿ. ಶಿ ಇಸ್ ವೆರಿ ಗುಡ್. ಸೀರಿಯಲ್ ನೋಡ್ತಿರ್ಲಿಲ್ಲ ನಾನು, ಐ ಆಮ್ ಸಾರಿ, ಬಟ್ ಸಿನಿಮಾ ನೋಡಿದ್ದೀನಿ. ಯು ಆರ್ ಟೂ ಗುಡ್. ಆ್ಯಂಡ್ ಉಳಿದಿರೋರು ಯಾರ ಬಗ್ಗೆನೂ ಮಾತಾಡೋಸಿಲ್ಲ. ನಮ್ಮ ಜಮೀನ್ದಾರರು, ಅವ್ರ ವೈಫು, ಮಗಳು, ಆಮೇಲೆ ಸಮರ್ಥನ್ ಚಿಕ್ಕ ರೋಲ್ ಮಾಡಿರೋ ಹುಡುಗ, ಎವ್ರಿಬಡಿ ವಾಸ್ ಟ್ರಮೆಂಡಸ್. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು 3 ದಿಗ್ಗಜ ನಮ್ಮ ಪ್ರೊಡ್ಯೂಸರ್ಗಳು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮ್ಯೂಸಿಕ್ ಡೈರೆಕ್ಟರ್, ನೀವು ಜೀವ ತುಂಬಿದ್ದೀರಾ. ನಾವು ರಾ ಫುಟೇಜ್ ನೋಡಿದ್ದೀವಿ ಎಲ್ಲಾನು. ಅಯ್ಯೋ ಎಷ್ಟು ಬೋರ್ ಆಗುತ್ತೆ ಅನ್ಸುತ್ತೆ. ಮ್ಯೂಸಿಕ್ ಹಾಕಿದ್ಮೇಲೆ ಅದಕ್ಕೆ ನಿಜವಾಗ್ಲೂ ಜೀವ ಬಂದಿದೆ. ಹೇಮಂತ್, ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾ ಪ್ರತಿಯೊಬ್ಬರಿಗೂ ಸಕ್ಸಸ್ ತರಲಿ. ನನಗೂ ಒಂದಿಷ್ಟು ಒಳ್ಳೆ ಅವಕಾಶಗಳು ಸಿಗಲಿ. ಸಿನಿಮಾ ಸಕ್ಸಸ್ ಆಗಲಿ. ಶ್ರೀ, ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಹ್ಯಾವ್ ಅ ಗುಡ್ ಡೇ.